ಸರ್ವ ಅಂತ ಏಕವಚನದಲ್ಲಿ ಪ್ರಯೋಗ ಮಾಡುವುದು ಹೇಗೆ ಅಂತ ಒಂದು ಜಿಜ್ಞಾಸೆಯನ್ನ ಈಗ ಮಾಡೋಣ. ಸರ್ವ ಅಂದ್ರೆ ಎಲ್ಲ ಅಂತ ಅರ್ಥ. ಎಲ್ಲ ಅನ್ನೋದು ನಮಗೆಲ್ಲ ಗೊತ್ತಿರುವಂತೆ ಬಹುವಚನವೇ. ಹಾಗಿರುವಾಗ ಎಲ್ಲ ಪುಸ್ತಕಗಳು, ಎಲ್ಲ ಜನರು ಅಂತೆಲ್ಲ ಹೀಗಿರುವಾಗ ಸರ್ವ ಅನ್ನೋದು ಬಹುವಚನದಲ್ಲೇ ಇರಬೇಕಾದದ್ದು ಅಪೇಕ್ಷಿತ. ಸರ್ವೌ ಸರ್ವೇ ಅಂತ ಏಕವಚನ ಮತ್ತು ದ್ವಿವಚನದಲ್ಲಿ ಅದು ಪ್ರಯೋಗ ಕಾಣುವುದು ಹೇಗೆ ಅಂತ ಒಂದು ಜಿಜ್ಞಾಸೆ ನಮಗೆ ಬರುವುದು ಸಹಜ. ಕನ್ನಡದಲ್ಲಿ ಈ ಎಲ್ಲ ಅಂತ ಅನ್ನೋದು ಏಕವಚನದಲ್ಲಿ ಮತ್ತು ಬಹುವಚನದಲ್ಲಿ, ಏಕವಚನದಲ್ಲಿ ದ್ವಿವಚನದಲ್ಲಿ ಪ್ರಯೋಗ ಇಲ್ಲ. ಮತ್ತು ಕನ್ನಡಕ್ಕೂ ಸಂಸ್ಕೃತಕ್ಕೂ ಇರುವ ವ್ಯತ್ಯಾಸ ಏನಂದ್ರೆ, ವಿಶೇಷ ಬದಲಾದಂತೆ ವಿಶೇಷಣವೂ ಕೂಡ ತನ್ನ ಲಿಂಗ ವಿಭಕ್ತಿ ವಚನಗಳನ್ನು ಬದಲಿಸ್ಕೊಳ್ಬೇಕಾಗಿಲ್ಲ. ಆದ್ರಿಂದ ಎಲ್ಲ ಅಂತನ್ನೋದು ಏಕವಚನ, ದ್ವಿವಚನ, ಬಹುವಚನಗಳಲ್ಲಿ ಬದಲಾವಣೆಯನ್ನು ಕಾಣೋದಿಲ್ಲ. ಆದರೆ ಸಂಸ್ಕೃತದಲ್ಲಿ ಸರ್ವೌ ಸರ್ವೇ ಅಂತ ಹೇಗೆ ಅಂತ ಒಂದು ಜಿಜ್ಞಾಸೆ ನಾವು ಬರಬಹುದು. ಅದಕ್ಕೆ ಅನೇಕ ರೀತಿಯಾಗಿ ಉತ್ತರ ಕೊಡಬಹುದು ಅಂತ ಕಾಣಿಸ್ತದೆ. ಈ ಸರ್ವ ಅಂತನ್ನೋದೇನಿದೆಯಲ್ಲ, ಅದು ಸರ್ವೇಪಿ ಲೋಕಾಹ, ಸರ್ವೇಪಿ ಮಾನವಾಹ, ಸರ್ವೇ ಜನಾಹ ಸುಖಿನೋ ಭವಂತು, ಹೀಗೆಲ್ಲ ಅಲ್ಲಿ ಸರ್ವೇ ಜನಾಹ ಅಂತ ನಾವು ಪ್ರಯೋಗ ಮಾಡ್ತೀವಿ. ಸರ್ವೇ ಜನಾಹ, ಸರ್ವೇ ಲೋಕಾಹ, ಸರ್ವೇ ಸಂತು ನಿರಾಮಯಾಹ, ಸರ್ವೇ ಭದ್ರಾಣಿ ಪಶ್ಯಂತು ಇತ್ಯಾದಿ ಕಡೆಗಳಲ್ಲಿ ಅಲ್ಲೆಲ್ಲ ಸರ್ವೇ ಅಂದ್ರೆ ಎಲ್ಲರೂ ಅಂತಾನೆ ಅರ್ಥ. ಮಹಾಭಾರತದಲ್ಲೇ ಸರ್ವೋಪಿ ಮನ್ಯತೆ ಲೋಕಃ ಆತ್ಮಾನಂ ಬುದ್ಧಿಮತ್ತನಂ, ಎಲ್ಲ ಜನರು ಕೂಡ ತನ್ನನ್ನು ತಾವೇ ಬುದ್ಧಿವಂತರು ಅಂತ ತಿಳ್ಕೊಂಡಿರ್ತಾರೆ ಅಂತ ಪ್ರಯೋಗ ಇದೆ. ಅಲ್ಲಿ ಸರ್ವ ಅಪಿ ಲೋಕಃ, ಅಪಿ ಅನ್ನೋದು ಅವೇ ಕೂಡ ಅಂತ ಅರ್ಥ. ಅದಕ್ಕೆ ಸರ್ವ ಲೋಕಃ, ಅಲ್ಲಿ ಲೋಕ ಏಕವಚನದಲ್ಲಿದೆ, ಸರ್ವ ಅಂತ ಅನ್ನೋದು ಕೂಡ ಏಕವಚನದಲ್ಲಿದೆ. ಕೆಲವು ಶಬ್ದಗಳು ಬಹುತ್ವದ ಅರ್ಥವನ್ನ ನಮಗೆ ತಾತ್ಪರ್ಯದ ಮೂಲಕ ತಿಳಿಸ್ತವೆ, ಆದರೆ ಅವು ಏಕವಚನದಲ್ಲಿ ಕಾಣ್ತವೆ. ಸರ್ವೋಪಿ ಜನಃ ಅಂತ ಹೇಳಿದಾಗ ಎಲ್ಲ ಜನರು ಕೂಡ ಅಂತಾನೆ ಅರ್ಥ. ಸರ್ವೇ ಜನಾಹ ಅಂತನೂ ಪ್ರಯೋಗ ಮಾಡಬಹುದು, ಸರ್ವ ಜನಃ ಅಂತನೂ ಪ್ರಯೋಗ ಮಾಡಬಹುದು. ಆ ಸರ್ವ ಜನಃ ಅಂತ ಹೇಳಿದಾಗ, ಸರ್ವೇ ಜನಾಹ ಅಂತ ಹೇಳಿದಾಗಲೂ ಹೆಚ್ಚು ಕಡಿಮೆ ಅರ್ಥ ಒಂದೇ. ಆದರೂ ಸರ್ವೇ ಜನಾಹ ಅಂತ ಬಹುವಚನ ಹೇಳಿದಾಗ ಯಾರನ್ನೂ ಬಿಡದೆ ಅಂತ ಒಂದು ಒತ್ತು ಸಿಗುವ ಸಾಧ್ಯತೆ ಇದೆ. ಏಕವಚನದಲ್ಲಿ ಇಲ್ಲದೇ ಇರುವಂತಹ ಒಂದು ಒತ್ತು ಆ ಬಹುವಚನದಲ್ಲಿ ಜನಃ ಅಂತ ಪ್ರಯೋಗ ಮಾಡುವುದಕ್ಕಿಂತ ಜನಾಹ ಅಂತ ಪ್ರಯೋಗ ಮಾಡಿದಾಗ ಸಿಗುವ ಸಾಧ್ಯತೆ ಕಂಡು ಬರ್ತದೆ. ಸರ್ವ ಜನಃ ಅಥವಾ ಸರ್ವ ಲೋಕಃ ಅಂತ ಹೇಳಿದಾಗಲೂ ಕೂಡ ಕೇವಲ ಲೋಕಃ ಆತ್ಮಾನಂ ಬುದ್ಧಿಮತ್ತರಂ ಮನ್ಯತೆ, ಜನರು ತಮ್ಮನ್ನು ತಾವು ಬುದ್ಧಿವಂತರು ಅಂತ ತಿಳ್ಕೊಂಡಿರ್ತಾರೆ ಅಂತ ಹೇಳುವುದಕ್ಕಿಂತ ಸರ್ವ ಅಂತ ಹೇಳಿಬಿಟ್ರೆ ಅದಕ್ಕೂ ಕೂಡ ಒಂದು ಒತ್ತು ಸಿಗ್ತದೆ. ಕೆಲವು ಬಾರಿ ಒಂದು ಗುಂಪು, ಆ ಗುಂಪಿನ ಸದಸ್ಯರು ಅನೇಕ ಆದರೂ ಕೂಡ ಅವರೆಲ್ಲರನ್ನೂ ಸೇರಿಸಿ ಗುಂಪು ಅಂತನೂ ಅರ್ಥದಲ್ಲಿ ನಾವು ಪ್ರಯೋಗ ಮಾಡಿದಾಗ ಆ ಗುಂಪು ಒಂದಾಗ್ತದೆ. ಉದಾಹರಣೆಗೆ ಸಮೂಹ ಅಂತನ್ನೋದು ಏಕವಚನ, ಅದರಲ್ಲಿರೋ ಸದಸ್ಯರು ಅನೇಕ ಇರಬಹುದು, ಆದರೆ ಸಮೂಹ ಅಂತನ್ನೋದು ಏಕವಚನ. ಇನ್ನು ಕೆಲವು ಕಡೆ ಪುಸ್ತಕಂ ಪದಾನ ಸ್ಪೃಷ್ಟವ್ಯಂ ಅಂತ ಹೇಳಿದಾಗ ಪುಸ್ತಕವನ್ನು ಕಾಲಿನಿಂದ ಮುಟ್ಟಬಾರದು ಅಂತ ಹೇಳಿದಾಗ ಇಲ್ಲಿ ಏಕವಚನ ಇದೆ. ಆ ಏಕವಚನಕ್ಕೂ ಕೂಡ ಯಾವುದೇ ಪುಸ್ತಕವನ್ನು ಕಾಲಿನಿಂದ ಮುಟ್ಟಬಾರದು ಅಂತಾನೆ ಅರ್ಥ. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಗೀತೆಯ 4ನೇ ಅಧ್ಯಾಯ 33ನೇ ಶ್ಲೋಕ. ಸರ್ವಂ ಕರ್ಮ ಅಂತಿದೆ, ಎಲ್ಲ ಕರ್ಮಗಳು ಅಂತ ಅರ್ಥ. ಅದಕ್ಕೆ ಇಲ್ಲಿ ಕರ್ಮ ಅಂತ ಏಕವಚನ ಇದ್ರೂ ಕೂಡ ಅದನ್ನ ಸಮೂಹ ಎಂಬ ಅರ್ಥದಲ್ಲಿ ಏಕವಚನ, ಸಮೂಹೇ ಏಕವಚನಂ ಅಂತಲೇ ಸಂಸ್ಕೃತ ಭಾಷೆಯಲ್ಲಿ ಪ್ರಸಿದ್ಧವಾದ ಒಂದು ಮಾರ್ಗದರ್ಶಿ ಸೂತ್ರ. ಅದರಿಂದ ಸರ್ವಂ ಕರ್ಮ ಅಂದ್ರೆ ಎಲ್ಲ ಕರ್ಮಗಳ ಸಮೂಹವೂ ಕೂಡ ಜ್ಞಾನ ಬಂದಾಗಲೇ ಸಫಲ ಆಗ್ತದೆ ಅಂತ ಅದರ ತಾತ್ಪರ್ಯ. ಅಲ್ಲಿ ಎಲ್ಲ ಕರ್ಮಗಳು ಅಂತೂ ಬಹುವಚನದಿಂದ ಏನು ಅರ್ಥ ಬರಬೇಕೋ ಅದನ್ನ ಸರ್ವಂ ಕರ್ಮ ಅಂತ ಹೀಗೆ ಹೇಳಿದಾಗ ಏಕವಚನದಿಂದಲೂ ಅದು ಬಂದೇ ಬರ್ತದೆ.
ಎಲ್ಲ ಕರ್ಮಗಳ ಸಮೂಹ ಎಂಬ ಅರ್ಥದಲ್ಲಿಯೇ ಏಕವಚನ ಬಂದಿದೆ. ಕೆಲವು ಕಡೆ ಅದು ಆ ಥರ ಆಗೋದು ಕಂಡಿದೆ. ನಾವು ಕನ್ನಡದಲ್ಲೂ ಕೂಡ ಎಲ್ಲ ಕೆಲಸ ಮುಗೀತೇನು ಅಂತ ಕೇಳ್ತೇವೆ. ಎಲ್ಲ ಕೆಲಸ ಮುಗಿದವೇನು ಅಂತ ಬಹುವಚನದಲ್ಲೇ ಕೇಳ್ತೇವೆ ಅಂತಿಲ್ಲ. ಎಲ್ಲ ಕೆಲಸ ಮುಗೀತೇನು ಅಂತ ಅಲ್ಲೂ ಎಲ್ಲ ಅಂತ ಪ್ರಯೋಗ ಮಾಡ್ತೇವೆ. ಆದರೆ ನಾನು ಈಗಾಗಲೇ ಹೇಳಿದಂತೆ ಎಲ್ಲ ಪುಸ್ತಕಗಳು ಬಹುವಚನ. ಎಲ್ಲ ಅನ್ನೋದು ಎಲ್ಲಗಳು ಅಂತ ಬದಲಾವಣೆ ಕಂಡಿಲ್ಲ. ಎಲ್ಲ ಕೆಲಸ ಮುಗೀತೇನು ಅಂತ ಕೇಳಿದಾಗ ಅಲ್ಲಿ ಎಲ್ಲ ಅಂತ ಅನ್ನೋದು ಏಕವಚನವೋ ಅಥವಾ ಪುಸ್ತಕಗಳು ಅನ್ನೋಲ್ಲಿ ಅದು ಬಹುವಚನವೋ ನಾವು ಅದನ್ನು ತೀರ್ಮಾನಿಸೋದು ಕಷ್ಟ. ಅಂತೂ ಕನ್ನಡದಲ್ಲಿ ಆ ಬದಲಾವಣೆ ಇಲ್ಲ ಏಕವಚನ ಮತ್ತು ದ್ವಿವಚನಗಳಲ್ಲಿ. ಆದರೂ ಎಲ್ಲ ಕರ್ಮ ಅಂತ ನಾವು ಎಲ್ಲ ಕೆಲಸ ಅಂತ ಕನ್ನಡದಲ್ಲೂ ಪ್ರಯೋಗ ಮಾಡೇ ಮಾಡ್ತೇವೆ. ಹಾಗೆ ಪ್ರಯೋಗ ಮಾಡುವುದನ್ನು ಗಮನಿಸಿದರೆ ಆ ಎಲ್ಲ ಅಂತ ಅನ್ನೋದನ್ನ ಏಕವಚನದಲ್ಲಿ ಕನ್ನಡದಲ್ಲೂ ಕೂಡ ಪ್ರಯೋಗ ಮಾಡ್ತೇವೆ ಅಂತ ನಮಗೆ ಗೊತ್ತಾಗ್ತದೆ. ಅದರಂತೆಯೇ ಸಂಸ್ಕೃತದಲ್ಲೂ ಇದ್ದೇ ಇದೆ. ಸರ್ವೋಪಿ ಲೋಕಃ ಆತ್ಮಾನಂ ಬುದ್ಧಿಮತ್ತರಂ ಮನ್ಯತೆ ಅಂತ ಮಹಾಭಾರತ ಪ್ರಯೋಗ ನಾನು ಈಗಾಗಲೇ ಹೇಳಿದಂತೆ ಕನ್ನಡದಲ್ಲೂ ಕೂಡ ಇದ್ದೇ ಇದೆ. ಮತ್ತೆ ಸರ್ವ ಎಂಬ ಶಬ್ದಕ್ಕೆ ಮತ್ತೂ ಒಂದು ಅರ್ಥ ಸಿಗುವ ಸಾಧ್ಯತೆ ಇದೆ. ಸರ್ವ ಅಂದರೆ ಎಲ್ಲ ರೀತಿಯಾದ ಕರ್ಮ ಅಂತ ಅರ್ಥ. ಮನುಷ್ಯ ಧಾರ್ಮಿಕ ಕರ್ತವ್ಯಗಳು, ನೈತಿಕ ಕರ್ತವ್ಯಗಳು ಮತ್ತು ಸಾಮಾಜಿಕ ಕರ್ತವ್ಯಗಳು, ಹೀಗೆ ಅನೇಕ ಥರದ ಕರ್ತವ್ಯಗಳನ್ನು ಮಾಡ್ತಾನೆ. ಅವೆಲ್ಲವೂ ಕೂಡ ಜ್ಞಾನ ಬಂದಾಗಲೇ ಪರಿಸಮಾಪ್ತವಾಗ್ತವೆ ಅಂತ ಅರ್ಥ. ಸರ್ವ ಅನ್ನೋದಕ್ಕೆ ಎಲ್ಲ ಕರ್ಮಗಳು, ಆ ಗುಂಪಿನ ಎಲ್ಲ ಸದಸ್ಯರು ಅಂತ ಒಂದು ಅರ್ಥ. ಮತ್ತು ಅನೇಕ ಥರದ ಕರ್ಮಗಳು, ಆ ಒಂದು ಗುಂಪಿನಲ್ಲೇ ಅನೇಕ ವೆರೈಟಿಗಳಿರ್ತವೆ, ಬೇರೆ ಬೇರೆ ಥರದ ಕರ್ಮಗಳು. ಆ ವೆರೈಟಿಗಳೆಲ್ಲವನ್ನೂ ಕವರ್ ಮಾಡಲಿಕ್ಕೆ ಕೂಡ ಸರ್ವ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡುವ ಸಾಧ್ಯತೆ ಇದೆ. ಸರ್ವ ಲೋಕ ಅಂತ ಹೇಳಿದಾಗ ಆ ಯಾವ ಲೋಕದ ಬಗ್ಗೆ, ಯಾವ ಜನರ ಸಮೂಹದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಲ್ಲಿ ಯಾರೂ ಕೂಡ ಅದಕ್ಕೆ ಅಪವಾದ ಅಲ್ಲ ಅಂತ ನಮಗೆ ತಿಳಿದು ಬರ್ತದೆ. ನಾವು ಹೇಳ್ತಿರುವ ಅಭಿಪ್ರಾಯಕ್ಕೆ ಯಾರೂ ಕೂಡ ಅಪವಾದ ಅಲ್ಲ ಅಂತ. ಹಾಗೆ ಸರ್ವವು ಲೋಕವು ಅಂತ ಒಂದು ವೇಳೆ ಪ್ರಯೋಗ ಮಾಡಿದರೆ ಸರ್ವವು ಭೂಲೋಕ ಸ್ವರ್ಗಲೋಕವು ಅಂತ ಹೀಗೆ ಹೇಳಿದಾಗ ಸ್ವರ್ಗಲೋಕದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ಹಾಗೆ ಭೂಲೋಕದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಅಂತ ಹೀಗೆ ಆ ದ್ವಿವಚನಕ್ಕೂ ಕೂಡ ಅಲ್ಲಿರುವ ದ್ವಿವಚನದಲ್ಲಿ ಪ್ರಯುಕ್ತವಾದ ಸರ್ವ ಶಬ್ದಕ್ಕೂ ಕೂಡ ಸ್ವರ್ಗಲೋಕದಲ್ಲಿರುವ ಭೂಲೋಕದಲ್ಲಿರುವ ಪ್ರತಿಯೊಬ್ಬರನ್ನು ಕೂಡ ಕವರ್ ಮಾಡುವ ಅಭಿಪ್ರಾಯ ಇರ್ತದೆ ಅಂತ ನಾವು ಊಹಿಸಬಹುದು. ಹೀಗೆ ಸರ್ವ ಶಬ್ದದ ಏಕವಚನ ಮತ್ತು ದ್ವಿವಚನಗಳಲ್ಲಿ ಪ್ರಯೋಗವನ್ನು ನಾವು ಹೇಗೆ ಸಾರ್ಥಕ ಅನ್ನೋದನ್ನು ತಿಳ್ಕೊಳ್ಬಹುದು. ಇನ್ನೂ ಮತ್ತೆ ಇಂಥ ಉದಾಹರಣೆಗಳೇನಾದರೂ ಸಿಕ್ಕರೆ ನಾನು ಮತ್ತೊಂದು ಸರಿ ಅದನ್ನು ತಿಳಿಸ್ತೇನೆ ನಿಮಗೆಲ್ಲರಿಗೂ ಕೂಡ.